ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಸಹನಾ ಹುಡುಕಿ ಹೊರಟ ಪುಟ್ಟಕ್ಕನ ಮಾತಿಗೆ ಸುಮಾ ಶಾಕ್. ಸ್ನೇಹ ಪುಟ್ಟಕ್ಕನ ನೆನಪಲ್ಲೇ ಇದ್ದಾಳೆ. ಆಕೆಗೆ ಅವನೇ ಎಲ್ಲ. ಅವನನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರಲಾಳರು. ಬಂಗಾರಮ್ಮನಿಗೆ ಊಟ ಬಡಿಸುವಾಗಲೂ ಕೂಡ ಬಿಸಿ ಸಾರು ಅವರ ಕೈಗೆ ಬೀಳುತ್ತದೆ. ಆದರೆ ಅವರು ಅದನ್ನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ಆಕೆಗೆ ತನ್ನ ಅವ್ವ ಏನು ಮಾಡುತ್ತಿದ್ದಾರೆ ಎನ್ನುವ ನೋವು ಇತ್ತು, ಯೋಚನೆ ಇತ್ತು. ಇನ್ನು ಎಲ್ಲರೂ ಸೇರಿ ಬಳಿ ಬಂಗಾರಮ್ಮ ಮಾತನಾಡುತ್ತಾಳೆ. ನೀನು ಊಟಕ್ಕೆ ಕುಳಿತುಕೋ ಸ್ನೇಹ ಎಂದು ಹೇಳಿ ಊಟ ಬಳಿಸಿ ಕುಳಿತುಕೊಂಡು ಇರುತ್ತಾಳೆ. ಆದರೆ ಸ್ನೇಹ ಊಟ ಮಾಡದೇ ಇರುವುದನ್ನು ಗಮನಿಸಿದ ಬಂಗಾರಮ್ಮ, ಸ್ನೇಹ ನೀನು ನಿನ್ನ ತಾಯಿ ಮನೆಗೆ ಹೋಗಬಹುದು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಸ್ನೇಹಗೆ ಏನು ಮಾಡಬೇಕು ಎಂದು ತಿಳಿದೇ ಕಂಗಾಲು ಆಗುತ್ತಾಳೆ. ಇತ್ತ ರಾಧಾಗೆ ಮಾತ್ರ ಬಹಳ ಖುಷಿಯಾಗುತ್ತದೆ. ಇನ್ನು ಬಂಗಾರಮ್ಮ ಸ್ನೇಹಳನ್ನು ಆಕೆಯ ಮನೆಗೆ ಕಳುಹಿಸುವ ಉದ್ದೇಶ ಒಳ್ಳೆಯದೇ ಇದೆ. ಸ್ನೇಹ ನೀನು ಅಮ್ಮನ ಒಟ್ಟಿಗೆ ಇರು, ನೀನು ಹಿರಿಮಗಳ ಸ್ಥಾನ ತೆಗೆದುಕೊಳ್ಳಬೇಕು ಎನ್ನುತ್ತಾಳೆ. ನಾನು ಅಲ್ಲಿಗೆ ಹೋದರೆ ಅಮ್ಮನಿಗೆ ಮತ್ತಷ್ಟು ನೋವು ಆಗುತ್ತದೆ, ಅದಕ್ಕೆ ನಾವು ಹೋಗುವುದಿಲ್ಲ ಎಂದು ಸ್ನೇಹ ಹೇಳಿ ಅಳುತ್ತಾಳೆ. ಆಗ ಬಂಗಾರಮ್ಮ ಸ್ನೇಹಗೆ ಸಮಾಧಾನ ಮಾಡುತ್ತಾರೆ. ಅವ್ವನನ್ನು ನೋಡಿಕೊಳ್ಳಬೇಕು, ಆಕೆಯನ್ನು ಇಂಥ ಸಮಯದಲ್ಲಿ ಒಬ್ಬಂಟಿಯಾಗಿ ಬಿಡಬಾರದು, ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುತ್ತಾಳೆ. ಇದನ್ನು ಕೇಳಿದ ಸ್ನೇಹ ಆಯಿತು ಎಂದು ಒಪ್ಪಿಕೊಂಡು ಬಿಡುತ್ತಾಳೆ. ಸ್ನೇಹಳನ್ನು ಮನೆಗೆ ಬಿಡಲು ತಾಕೀತು. ಹಾಗೆಯೇ ಬಂಗಾರಮ್ಮ ಸ್ನೇಹಳನ್ನು ಆಕೆಯ ಮನೆಗೆ ಬಿಡಲು ಮಗನಿಗೆ ತಾಕೀತು ಮಾಡುತ್ತಾಳೆ. ಅತ್ತೆ ಇದೀಗ ಸ್ನೇಹ ಕಡೆ ವಾಲುತ್ತಿದ್ದಾಳೆ ಎಂದು ಅಂದು ರಾಧಾ ಅಂದುಕೊಳ್ಳುತ್ತಾಳೆ. ಇತ್ತ ಸಹನ ಮಾತ್ರ ದೇವಾಲಯದಲ್ಲಿ ಕಾಲ ಕಳೆಯುತ್ತಿದ್ದಾಳೆ. ಆಕೆಗೆ ಇದೀಗ ದೇವರೇ ಒಂದು ದಾರಿ ತೋರಿಸಿದ್ದಾನೆ. 150 ಜನರಿಗೆ ಪ್ರಸಾದ ನೀಡುವ ಅವಕಾಶ ಆಕೆಗೆ ಸಿಕ್ಕಿದೆ. ಆಕೆ ಬಹಳ ಕಾನ್ಫಿಡೆನ್ಸ್ ಇಂದ ಆಯಿತು ಎಂದು ಒಪ್ಪಿಗೆ ಕೂಡ ನೀಡಿದ್ದಾಳೆ. ಹಾಗೆ ಅಡುಗೆ ಕೂಡ ಮಾಡುತ್ತಿದ್ದಾಳೆ. ಗೋಪಾಲನನ್ನು ದೂರಿದ ಪುಟ್ಟಕ್ಕಗೆ ಗೋಪಾಲ ಅದೆಷ್ಟೇ ಸಮಾಧಾನ ಮಾಡಿದರು, ಇದಕ್ಕೆಲ್ಲ ನೀನೇ ಕಾರಣ, ನೀನು ಈ ಮನೆಗೆ ಬಂದ ಗಳಿಗೆ ಸರಿ ಇಲ್ಲ, ಯಾಕೆಂದರೆ ನೀನು ಬಂದ ಬಳಿಕ ನನ್ನ ಮನೆಯಲ್ಲಿ ಇಷ್ಟೆಲ್ಲ ರಾಧಾಂತ ಆಗುತ್ತಿದೆ ಎಂದು ಗೋಪಾಲನನ್ನು ಶಪಿಸುತ್ತಾಳೆ. ಇದನ್ನು ಕೇಳಿದ ಗೋಪಾಲನಿಗೆ ಬಹಳ ನೋವಾಗುತ್ತದೆ. ಅಮ್ಮನ ಸ್ಥಿತಿ ಕಂಡು ಮರುಗಿದ ಸುಮಾ ಸಹನ ನೆನಪಾಗಿ ಪುಟ್ಟಕ್ಕ ಆಕೆಯನ್ನು ಹುಡುಕಲು ಹೊರಡುತ್ತಾಳೆ. ಆಕೆಯನ್ನು ತಡೆಯಲು ಬಂದ ಗೋಪಾಲ ಹಾಗೂ ಸುಮಾಳನ್ನು ನೋಡಿ ಪುಟ್ಟಕ್ಕ ಖಡಕ್ ಆಗಿ ಹೇಳುತ್ತಾಳೆ, ನೀನು ನನ್ನ ಜೊತೆ ಬಂದರೆ ಮತ್ತೆ ಯಾವತ್ತೂ ನಾನು ಈ ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. Please like, share and subscribe our channel for more videos. Thanks for watching video.